ಕರೆಕ್ಟ್. ಅಂದ್ರೆ ಇವಾಗ ಅವ್ರು ಕೆಳಗಾಕಿ ಮಾತಾಡ್ತೀರಾ ಅಂತ ಹೇಳಿದ್ರಿ. ಅಂದ್ರೆ ಯಾರನ್ನೆಲ್ಲ ಅವ್ರು ಕೆಳಗಾಕಿ ಮಾತಾಡಿದ್ರು ಅವ್ರ ಫ್ಯಾಮಿಲಿಯವರೆಲ್ಲ ಆಲ್ಮೋಸ್ಟ್ ಅವ್ರನ್ನ ತುಂಬಾ ಇಷ್ಟಪಟ್ಟರು. ಅವರನ್ನ ಕ್ಯಾಪ್ಟನ್ಸಿ ಓಟಕ್ಕೆ ಅವರೇ ಸೆಲೆಕ್ಟ್ ಮಾಡೋದು. ಈಗ ಜಾಸ್ತಿ ಜಗಳ ಆಗಿದ್ದು ಅಶ್ವಿನಿ ಮೇಡಮ್ ಅವ್ರ ಜೊತೆಗೆ. ಅವ್ರ ತಾಯಿನೇ ಆ್ಯಕ್ಚುಲಿ ಅವ್ರನ್ನ ಕ್ಯಾಪ್ಟನ್ಸಿ ಓಟಕ್ಕೆ ಕಳಿಸ್ತಾರೆ. ರಘು ಅವರ ವೈಫ್ ಕೂಡ ಅವರನ್ನ ಕ್ಯಾಪ್ಟನ್ಸಿ ಓಟಕ್ಕೆ ಕಳಿಸ್ತಾರೆ. ಬಹುತೇಕ ಜಾಸ್ತಿ ಜನ ಅವರನ್ನ ಕ್ಯಾಪ್ಟನ್ಸಿ ಓಟಕ್ಕೆ ಕಳಿಸ್ತಾರೆ. ಯಾರನ್ನೆಲ್ಲ ನೀವು ಹೀಯಾಳಿಸ್ತಾ ಇದ್ರು ಅಂತ ಹೇಳ್ತಾ ಇದ್ರು ಅವರೆಲ್ಲ. ಸೊ ಹಾಗಾದ್ರೆ ಯಾವ ರೀತಿ ಯಾವ ರೀತಿ ಕ್ಯಾಪ್ಟನ್ಸಿ ಟಾಸ್ಕ್ ಅವ್ರ ಫ್ಯಾಮಿಲಿ ಅವ್ರು ಕೊಡ್ತಾರಂದ್ರ ಅದಕ್ಕೂ ಒಂದು ಕಾರಣ ಐತಿ. ಏನ್ ಕಾರಣ ಐತಿ ಅಂತ ಅಂದ್ರ, ಈಗ ಗಿಲ್ಲಿ ನಮ್ಮ ಕ್ಯಾಪ್ಟನ್ಸಿ ಆದಾಗ ಎಷ್ಟು ಕಾಡ್ಸ್ಯಾನ ನಮ್ಮನ್ನ. ಹೇಳಿದ ಕೆಲಸ ಒಂದು ನಿಯತ್ತಾಗಿ ಮಾಡ್ತಿರ್ಕಿಲ್ಲ, ನೀಟಾಗಿ ಮಾಡ್ತಿರ್ಕಿಲ್ಲ, ಹೇಳಿ ಟೈಮ್ ಕಂತಿ ರೆಗ್ಯುಲರ್ ಆಗಿ ಮಾಡತಿರ್ಕಿಲ್ಲ. ಅಷ್ಟು ಕಷ್ಟ ಅದನ್ನ ಕರೆಕ್ಟ್ ಆಗಿ ಮಾಡ್ತಿರ್ಕಿಲ್ಲ, ಅರ್ಧಂಬರ್ಧ ಮಾಡ್ತಿದ್ದ. ಅದು ಒಂದು 20 ಸಲ ಹೇಳಿದಾಗ ಒಂದು ಕೆಲಸ ಮಾಡ್ತಿದ್ದ. ಗಿಲ್ಲಿ ಇವ್ರನ್ನೇ ಎಷ್ಟು ಕಾಡ್ತಾನ ಕ್ಯಾಪ್ಟನ್ಸಿ ಇವ್ ಆದ್ಮೇಲೆ ಹೊತ್ತ ಇವ್ ಹೆಂಗೆ ಮಾಡಿಸ್ತಾನೋ ಜನರನ್ನ, ಇವ್ರ ಕೈಯಾಗ ಇವ್ರ ಕಂಟೆಂಟ್ಗಳು ಗಿಲ್ಲಿ ಕ್ಯಾಪ್ಟನ್ ಆದಾಗ ಹೆಂಗೆ ಮಾಡ್ಬೋದು ಅನ್ನೋ ಕುತೂಹಲ ಜನಕ್ಕೂ ಇರ್ತೈತಿ. ಒಂದು ಈಗ ಇವ್ರಿಗೆ ಬಂದ ಸದಸ್ಯ ನಮ್ಮ ಫ್ಯಾಮಿಲಿಗೆ ಅದಕ್ಕಾಗಿ ಇಷ್ಟಪಟ್ಟು ಅದೊಂದು ಕೊಟ್ಟಿರ್ಬೋದು. ಅದೇ ಇನ್ನು ಗಿಲ್ಲಿ ಕ್ಯಾಪ್ಟನ್ ಈ ಕಾಮಿಡಿನ ಮಾಡ್ತಾನೋ, ಗಿಲ್ಲಿ ಯಾವ ರೀತಿ ಮಾಡ್ತಾನೋ ಅನ್ನೋದು ನೋಡೋ ಕುತೂಹಲನೂ ಇರ್ತೈತಿ. ಅವ ಎಷ್ಟೋ ಎಲ್ಲರೂ ಕ್ಯಾಪ್ಟನ್ ಆದಾಗ ವೈಸ್ ಕ್ಯಾಪ್ಟನ್ ಆಗ್ಯಾನ ಹೊರತಾಗಿ ಕ್ಯಾಪ್ಟನ್ಸಿ ಆಗಿಲ್ಲ. ಅದೊಂದು ಐತಿ. ಅದೊಂದು ವೈಸ್ ಕ್ಯಾಪ್ಟನ್ ಆಗಿ ಹೋದ ಗಿಲ್ಲಿ, ಅದೊಂದು ಫೀಲ್ ತೋರಿಸಿರ್ಬಾರ್ದು. ಯಾಕ ಗಿಲ್ಲಿ ಕ್ಯಾಪ್ಟನ್ ಆಗಿ ಒಂದು ತೋರಿಸ್ಕೊಡ್ಲಿ ಅಂತ ಅದೊಂದ. ಮತ್ತೆ ಆ ಫೀಲ್ ಬೇರೆಯವ್ರ ಮೇಲೆ ಯಾಕೆ ಬರಲಿಲ್ಲ ಅವ್ರ ಫ್ಯಾಮಿಲಿಗಳಿಗೆಲ್ಲ ಅಂತ ಇದೇನಿರಲಿ, ವೈಸ್ ಕ್ಯಾಪ್ಟನ್ ಆಗೇ ಮಾಡಕತ್ತ ನೀವು. ವೈಸ್ ಕ್ಯಾಪ್ಟನ್ ಆಗಿ ಎಲ್ಲ ಮಂದಿದ ಬ್ಯಾಗ್ ತಗೊಂಡ್ ಹೋಗೋದ ಇದನ್ನ ನೋಡೋದ, ಅದೊಂದು ಮನಸ್ಸಿಗೆ ಬೇಜಾರಾಗಿರ್ಬೋದು. ಗಿಲ್ಲಿ ಒಮ್ಮೆ ಕ್ಯಾಪ್ಟನ್ ಆಗಲಿ ಅನ್ನೋದು ಮನಸ್ಸಿನಾಗ ಮುಡಿರ್ಬೋದು. ಬೇಕಾದ್ರೆ ಗಿಲ್ಲಿ ಕ್ಯಾಪ್ಟನ್ಸಿ ಕೊಟ್ರೆ ಅವ್ನು ಹೆಂಗೆ ಮಾಡ್ಬೋದು ನೋಡೋದಿರ್ಬೋದು. ಮಂದಿನೇ ಎಷ್ಟು ಕ್ಯಾಪ್ಟನ್ಸಿ ಆದಾಗ ಎಷ್ಟು ಕಾಡ್ಸ್ಯಾನು, ಇನ್ನು ಗಿಲ್ಲಿನ ಯಾರು ಎಷ್ಟು ಕಾಡಿಸ್ತಾನೋ ನೋಡೋದಿರ್ಬೋದು. ನೂರ ಅಂತಾರೆ ಇರ್ತಾವ್ರಿ ನಾವು ತಿಳ್ಕೊಂಡು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.